ಪಾಕಿಸ್ತಾನ ನಾವ್ಯಾಕೆ ದ್ವೇಷ ಮಾಡಬೇಕು ಅಂತ ಭಾರತ ದೇಶದಲ್ಲೇ ಇದ್ಕೊಂಡು ಕೇಳುವೊಬ್ಬ ನೀಚರಿಗೆ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ. ಭಾರತ ದೇಶ ಇವತ್ತು ಪಾಕಿಸ್ತಾನ ಹೊಡಿಬೇಕು ಅಂತ ಹೋಗಿದ್ದೆ ಅಲ್ಲ. 1947ರಲ್ಲಿ ಕಾಶ್ಮೀರ್ ಒಳಗಡೆ ಸೋಲ್ಜರ್ಸ್ ನ ಕಳಿಸಿ ಯುದ್ಧ ಸ್ಟಾರ್ಟ್ ಮಾಡಿದ್ದೆ ಪಾಕಿಸ್ತಾನ ಅವರು. ಕಾಶ್ಮೀರ್ನ ಸ್ವಲ್ಪ ಆಕ್ಯುಪೈ ಮಾಡ್ಕೊಂಡ್ರು ಕೂಡ ಯುದ್ಧ ಸೋತೋಗ್ಬಿಡ್ತಾರೆ. ಅದಾದ್ಮೇಲೆ 1965 ಅಲ್ಲಿ ಮತ್ತೆ ಯುದ್ಧಕ್ಕೆ ಬರ್ತಾರೆ ಈ ಪಾಕಿಸ್ತಾನಿ ನೀಚರು. ಅದಾದ್ಮೇಲೆ ಕೂಡ ಭಾರತ ದೇಶದ ಮೇಲೆ ಸೋತೋಗ್ಬಿಡ್ತಾರೆ. 1971 ಅಲ್ಲಿ ಬಾಂಗ್ಲಾದೇಶ ಪರವಾಗಿ ನಿಂತು ಭಾರತ ದೇಶ ಪಾಕಿಸ್ತಾನ ಅವ್ರನ್ನ ಒದ್ದು ಆಚೆ ಹಾಕ್ತಾರೆ. ಇವ್ರ ಕೈಲಿ ಯುದ್ಧ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಟೆರರಿಸ್ಟ್ ಅಟ್ಯಾಕ್ ಸ್ಟಾರ್ಟ್ ಮಾಡ್ತಾರೆ. 1980 ಅಲ್ಲಿ ಪಂಜಾಬ್ ಬಾಂಬ್ ಬ್ಲಾಸ್ಟ್, 1989 ಅಲ್ಲಿ ಕಾಶ್ಮೀರ್ ಪಂಡಿತ್ಸ್ ಮೇಲೆ ಅಟ್ಯಾಕ್, 1993 ಅಲ್ಲಿ ಮುಂಬೈ ಬಾಂಬ್ ಬ್ಲಾಸ್ಟ್, 1999 ಅಲ್ಲಿ ಕಾರ್ಗಿಲ್ ವಾರ್ ಅಟ್ಯಾಕ್, 2001 ಅಲ್ಲಿ ಇಂಡಿಯನ್ ಪಾರ್ಲಿಮೆಂಟ್ ಮೇಲೆ ಟೆರರಿಸ್ಟ್ ಅಟ್ಯಾಕ್, 2008 ಅಲ್ಲಿ ಎಲ್ಲರಿಗೂ ನೆನಪಿದೆ ಮುಂಬೈ ತಾಜ್ ಹೋಟೆಲ್ ಅಲ್ಲಿ ನಡೆದಂತಹ ಟೆರರ್ ಅಟ್ಯಾಕ್, 2016 ಉರಿ ಅಟ್ಯಾಕ್, 2019 ಪುಲ್ವಾಮಾ ಅಟ್ಯಾಕ್, 2025 ಪಹಲ್ಗಾಮ್ ಅಟ್ಯಾಕ್. ಪಹಲ್ಗಾಮ್ ಅಲ್ಲಿ ಪುಲ್ವಾಮಾ ಅಲ್ಲಿ ಸತ್ತೋದವ್ರು ಜನರಲ್ವಾ? ಕಾಶ್ಮೀರ್ ಅಲ್ಲಿ ಸತ್ತೋದ ಸೋಲ್ಜರ್ಸ್ ಜನರಲ್ವಾ? ಪ್ಯಾಲೆಸ್ಟೀನ್ ಅಲ್ಲಿ ಸತ್ತೋದವ್ರು ಮಾತ್ರ ಜನರ? ಭಾರತ್ ಮಾತಾ ಕಿ ಜಯ ಅಂತ ಹೇಳಿ ಅಂದ್ರೇನೆ ಹೇಳಲ್ಲ ಅಂತ ನೀಚ ಜನರಿದ್ದಾರೆ ನಮ್ಮ ದೇಶದಲ್ಲಿ. ಅಂತವ್ರನ್ನ ಪಾಕಿಸ್ತಾನಕ್ಕೆ ಕಳಿಸ್ಬಿಡ್ಬೇಕು. ಏನಂತೀರಾ? ತಿಳ್ಕೊಳ್ಳಿ, ಆ ನೀಚರಿಗೂ ನಮಗಿರುವಂತ ಡಿಫ್ರೆನ್ಸ್ ಇದೇನೆ.